ದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಅಲ್ಲಿ ಕೋಟೆ ಕಾಣಿಸ್ತಿದೆ. ಅಮ್ಮನವ್ರು ಹೇಳಿದ ಗಂಧರ್ವ ಕೋಟೆ ಅದೇ ಇರ್ಬೇಕು. ದೊಡ್ಡೋರೆ, ಈ ಮಗು ನಮ್ಮಿಂದ ಮಾಣಿಕ್ಯಲಿಂಗವನ್ನು ಪಡ್ಕೊಂಡು ಹೋಗೋಕೆ ಬಂದಿದೆ. ಇವೆಲ್ಲ ನವರತ್ನಗಳು ಮಗು. ಇದನ್ನೆಲ್ಲ ಹೊಲದಲ್ಲಿ ಉತ್ತಿ ಬಿತ್ತಿ ಒಂದೇ ರಾತ್ರಿಯಲ್ಲಿ ಬೆಳೆ ಬೆಳೆದು ಬೇರೆ ಬೇರೆ ಬುಟ್ಟಿಗಳಲ್ಲಿ ತುಂಬಿಕೊಂಡು ಬರಬೇಕು. ಭತ್ತ ಬೆಳೆಯೋದಕ್ಕೆ 6 ತಿಂಗಳು ಸಮಯ ಬೇಕಾಗತ್ತೆ. ಈ ನವರತ್ನಗಳನ್ನ ಒಂದೇ ರಾತ್ರಿ ಬೆಳೆದು ಬಿಡೋಕ್ಕಾಗತ್ತಾ? ಈಗ ನಾವು ನಿನಗೆ ಏನೇ ಹೇಳಿದ್ರು ಕಥೆಯಾಗಿ ಕಾಣಿಸುತ್ತೆ, ವಿಸ್ಮಯ ಅನ್ಸುತ್ತೆ. ಈ ಮಾಣಿಕ್ಯಲಿಂಗ ಇಲ್ಲಿ ಹೇಗೆ ಬಂದು ಸ್ಥಾಪನೆ ಆಯಿತು ಅಂತ ಕತೆ ಹೇಳಿದ್ರೆ ನಿನಗೆ ಅರ್ಥ ಆಗುತ್ತೆ. ಒಂದು ದಿನ ಕೈಲಾಸದಲ್ಲಿ ಏನಾಯಿತು ಅಂದರೆ, ನಾರಾಯಣ ನಾರಾಯಣ. ಕೈಲಾಸಕ್ಕೆ ಬಂದು ನಾರಾಯಣನ ನಾಮಸ್ಮರಣೆ ಮಾಡ್ತಿದ್ದೀರಲ್ಲ, ಶಿವ ಎನ್ನಬಾರದೆ? ಎಲ್ಲ ದೇವರುಗಳು ಎಲ್ಲರ ಅಂಶವನ್ನೂ ಒಳಗೊಂಡಿರುತ್ತಾರೆ ಅಲ್ಲೇವ ತಾಯಿ? ನಾನು ನಾರಾಯಣನ ಸ್ಮರಣೆ ಮಾಡಿದರೆ ಅದು ಎಲ್ಲರಿಗೂ ಸೇರುತ್ತದೆ ಎಂಬುದು ಜಗದ ನಂಬಿಕೆ. ಜಗದ ನಂಬಿಕೆ ಹೇಗಿದೆಯೋ ಏನೋ, ಆದರೆ ಮಾತಿನಲ್ಲಿ ಮರಳು ಮಾಡುವುದರಲ್ಲಿ ನಿಮ್ಮ ಬಿಟ್ಟರಿಲ್ಲ ಎಂಬ ಸತ್ಯ ಇಡೀ ಜಗತ್ತಿಗೆ ಗೊತ್ತು ಅಲ್ಲವೇ? ನಾರದರೆ, ಈಗೇನು ಕಲಹಕ್ಕೆ ನಾಂದಿ ಹಾಡಲು ಬಂದಿರುವಿರಾ? ಶಿವ ಶಿವ, ಅದೆಂತಹ ಮಾತು! ನಾನೇನೋ ಲೋಕ ಕಲ್ಯಾಣಕ್ಕಾಗಿಯೇ ತ್ರಿಲೋಕಗಳನ್ನು ಸಂಚಾರ ಮಾಡುತ್ತಾ ಅತ್ತಿತ್ತಲಿನ ವಿಷಯವನ್ನು ಎಲ್ಲರಿಗೂ ತಿಳಿಸುತ್ತಿರುತ್ತೇನೆ. ಅದು ಒಂದು ಹೋಗಿ ಇನ್ನೊಂದಾಗಿ ಮತ್ತೊಂದು ಪುರಾಣಕ್ಕೆ ಎಡೆ ಮಾಡಿಕೊಡುತ್ತದೆ. ಅದರಲ್ಲಿ ನನ್ನ ತಪ್ಪೇನಿದೆ ಜಗದೀಶ್ವರ? ಹೌದು ಹೌದು, ನಿಮ್ಮದೇನು ತಪ್ಪಿಲ್ಲ. ಈಗ ಇಲ್ಲಿಯವರೆಗೂ ಪಾದ ಬೆಳೆಸಲು ಕಾರಣ? ನಿಮಗಾಗಿ ನಾನೊಂದು ಹಣ್ಣನ್ನು ತಂದಿದ್ದೇನೆ. ಇದು ಅಂತಿಂತ ಹಣ್ಣಲ್ಲ ಜಗದೀಶ್ವರ, ಇದು ವಿಶೇಷವಾದ ಹಣ್ಣು, ಜ್ಞಾನದ ಫಲ. ತಮಗಾಗಿಯೇ ತಂದಿದ್ದೇನೆ, ಸ್ವೀಕರಿಸಬೇಕು. ಕೈಲಾಸವಾಸಿಯಾದ ನಮಗೆ ಜ್ಞಾನದ ಅವಶ್ಯಕತೆಯಾದರೂ ಏನಿದೆ? ಜ್ಞಾನ ವಿಜ್ಞಾನಗಳೆಲ್ಲ ಬೆಳೆಯುವ ಮಕ್ಕಳಿಗೆ ಅತ್ಯವಶ್ಯಕ. ಸರಿಯಾಗಿ ಹೇಳಿದಿರಿ ಸ್ವಾಮಿ. ನಾರದರೆ, ಇದು ನಮ್ಮ ಮಕ್ಕಳಿಗೆ ಅವಶ್ಯಕ. ನಮ್ಮ ಮಕ್ಕಳಾದ ಗಣೇಶ, ಸುಬ್ರಹ್ಮಣ್ಯರಿಗೆ ಇದರ ಉಪಯೋಗವಿದೆ. ದಯವಿಟ್ಟು ಅವರಿಗೆ ಈ ಹಣ್ಣನ್ನು ಕೊಟ್ಟು ಬಿಡಿ. ಇದು ಹಂಚಿ ತಿನ್ನುವ ಹಣ್ಣಲ್ಲ ತಾಯಿ, ಇದನ್ನು ಒಬ್ಬರೇ ತಿಂದರೆ ಮಾತ್ರ ಸಂಪೂರ್ಣ ಫಲ ದೊರಕುತ್ತದೆ. ನಾವು ನಮ್ಮ ಮಕ್ಕಳಲ್ಲಿ ತಾರತಮ್ಯ ಮಾಡಿಲ್ಲ.
ಒಬ್ಬರನ್ನು ಬಿಟ್ಟು ಇನ್ನೊಬ್ಬರಿಗೆ ಈ ಹಣ್ಣನ್ನು ಕೊಟ್ಟರೆ ಮಕ್ಕಳಲ್ಲಿ ಭೇದ ಉಂಟು ಮಾಡಿದ ಹಾಗೆ ಆಗತ್ತೆ. ನಮಗೆ ಈ ಹಣ್ಣು ಬೇಡವೇ ಬೇಡ, ಇದನ್ನ ಬೇರೆ ಯಾರಿಗಾದರೂ ಕೊಟ್ಟು ಬಿಡಿ. ಈ ಫಲವನ್ನು ಅನುಭವಿಸುವ ಯೋಗ್ಯತೆ ತ್ರಿಲೋಕಗಳಲ್ಲಿ ಯಾರಿಗೂ ಇಲ್ಲ ಜಗದೀಶ್ವರಿ. ನಿಮ್ಮ ಮಕ್ಕಳೇ ಈ ಜ್ಞಾನ ಫಲದ ಭೋಗಕ್ಕೆ ಯೋಗ್ಯರು. ಆದರೆ ಈ ಫಲವನ್ನು ಹಂಚಿ ತಿನ್ನಬಾರದು ಎಂದು ಸಮಸ್ಯೆಯನ್ನು ನೀವೇ ಮುಂದಿಟ್ಟಿದ್ದೀರಲ್ಲ ನಾರದರೆ. ಹಾ, ಹೀಗೆ ಮಾಡೋಣ ಮಹೇಶ್ವರ. ನಿಮ್ಮ ಇಬ್ಬರು ಮಕ್ಕಳ ಮಧ್ಯೆ ಒಂದು ಪಂದ್ಯವನ್ನು ಏರ್ಪಡಿಸೋಣ. ಯಾರು ಗೆಲ್ಲುತ್ತಾರೋ ಅವರಿಗೆ ಈ ಫಲವನ್ನು ಕೊಡೋಣ. ಪಂದ್ಯ? ಇದು ಸಮಂಜಸವೇ. ಎಲ್ಲವನ್ನು ತಿಳಿದ ನೀವು ಪಂದ್ಯ ಎಂಥದ್ದು ಎಂದು ಹೇಳಬಹುದಲ್ಲ. ಇಬ್ಬರು ಒಟ್ಟಿಗೆ ಒಂದೇ ಸಮಯದಲ್ಲಿ ಭೂಪ್ರದಕ್ಷಿಣೆಗೆ ಹೊರಡಲಿ. ಭೂಮಂಡಲವನ್ನು ಯಾರು ಮೊದಲು ಪ್ರದಕ್ಷಿಣೆ ಹಾಕಿ ಬರುವರೋ ಅವರಿಗೆ ಈ ಫಲವನ್ನು ಕೊಟ್ಟು ಬಿಡೋಣ. ಆಗಲಿ. ಗಣೇಶ, ಸುಬ್ರಹ್ಮಣ್ಯ, ಬನ್ನಿ ಇಲ್ಲಿ. ಏನು ಮಾತೆ? ನಾರದರು ನಿಮಗಾಗಿ ಜ್ಞಾನಫಲವೊಂದನ್ನು ತಂದಿದ್ದಾರೆ. ಆದರೆ ಅದಿರುವುದು ಒಂದೇ, ಹಂಚಿ ತಿನ್ನುವ ಹಾಗಿಲ್ಲ. ಆದ್ದರಿಂದ ನಿಮ್ಮಿಬ್ಬರಲ್ಲಿ ಸ್ಪರ್ಧೆ ಒಂದನ್ನು ನೀಡುತ್ತಿದ್ದೇವೆ. ಯಾರು ಭೂಮಂಡಲದ ಪ್ರದಕ್ಷಿಣೆಯನ್ನ ಮೊದಲು ಹಾಕಿ ಇಲ್ಲಿ ಬರುತ್ತೀರೋ ಅವರಿಗೆ ಈ ಹಣ್ಣು ಕೊಡುತ್ತೇವೆ. ಇನ್ನೇಕೆ ತಡ? ಇದೇ ಶುಭಗಳಿಗೆ ಈಗಲೇ ಹೊರಡಿರಿ. ನಾನು ನಾರಾಯಣ ಎಂದು ಕೂಡಲೇ ಹೊರಡಬೇಕು. ಆಗಲಿ. ನಾರಾಯಣ ನಾರಾಯಣ. योगीश्वरो महासेनः कार्तिकेयो अग्निनन्दनः स्कन्दः कुमारः सेनानिः स्वामी शङ्कर सम्भव. ಗಣೇಶ, ನೀನು ಪ್ರದಕ್ಷಿಣೆಗೆ ಹೊರಡೋದಿಲ್ಲವೇ? ಇಲ್ಲ ನಾರದರೆ, ನಾನು ಭೂಮಂಡಲವನ್ನು ಸುತ್ತುವುದಕ್ಕೆ ಹೋಗುವುದಿಲ್ಲ. ತಂದೆ ತಾಯಿಗಳಿಗಿಂತ ಬೇರೆ ಪ್ರಪಂಚ ಉಂಟೆ ನಾರದರೆ? ಸೃಷ್ಟಿಕ್ರಿಯೆಯಲ್ಲಿ ನಮ್ಮ ತಂದೆ ತಾಯಿಯೇ ಕಾರ್ಯಕರ್ತರಲ್ಲವೇ? ಅವರೇ ನನಗೆ ಭೂಮಂಡಲದ ಸಮಾನ.
ಭಲೆ ಗಜಮುಖ. ಗಜಶಿರವನ್ನು ಹೊತ್ತಿದ್ದರೂ ಮಾನವರಿಗಿಂತ ಹೆಚ್ಚು ಬುದ್ಧಿಮತಿಯನ್ನೇ ಹೊಂದಿರುವೆ. ಸಿದ್ಧಿ ಬುದ್ಧಿಯ ಪ್ರದಾಯಕ ಈ ಸ್ಪರ್ಧೆಯಲ್ಲಿ ನೀನೇ ಗೆದ್ದಿರುವೆ. ವರ ಸಿದ್ಧಿ ವಿನಾಯ. ಈ ಜ್ಞಾನದ ಫಲವು ನಿನ್ನಂತವರಿಗೆ ಸಲ್ಲಬೇಕು. ತೆಗೆದುಕೋ ಗಣಪ ಈ ಜ್ಞಾನ ಫಲವನ್ನ. ಇದೇನಿದು? ಈ ಗಣಪ ನನ್ನ ಒಡನೆ ಭೂಮಂಡಲವನ್ನು ಸುತ್ತೋದಕ್ಕೆ ಬರಲೇ ಇಲ್ಲ. ಆದರೆ ಇವನೇ ಜ್ಞಾನದ ಫಲವನ್ನು ಅನುಭವಿಸುತ್ತಿದ್ದಾನಲ್ಲ. ಇದು ಹೇಗೆ ಸಾಧ್ಯವಾಯ್ತು ನಾರದರೆ? ಹೇಳಿದ್ದನ್ನು ಗ್ರಹಿಸಿ ಕೆಲಸ ಮಾಡುವ ಮುನ್ನ ಸ್ವಲ್ಪ ಯೋಚಿಸಿದರೆ ವಿಜಯವನ್ನು ಯಾವ ಬಗೆಯಲ್ಲಿ ಬೇಕಾದರೂ ಸಾಧಿಸಬಹುದು ಎಂಬುದಕ್ಕೆ ನಮ್ಮ ಗಣಪನೇ ಉದಾಹರಣೆ. ಅಂದರೆ ಮಗು ಸುಬ್ರಹ್ಮಣ್ಯ. ತಂದೆ ತಾಯಿಗಳೇ ಭೂಮಂಡಲದ ಸಮಾನವೆಂದು ಈ ಗಣೇಶ ನಮಗೆ ಪ್ರದಕ್ಷಿಣೆಯನ್ನ ಹಾಕಿದ. ಸ್ಪರ್ಧೆಯ ನಿಯಮದ ಪ್ರಕಾರ ಗಣೇಶನೇ ಮೊದಲು ಬಂದವನು ಎಂದು ತೀರ್ಮಾನಿಸಿ ನಾರದರು ಆ ಜ್ಞಾನ ಫಲವನ್ನು ಗಣೇಶನಿಗೆ ಕೊಟ್ಟರು. ಮೋಸದಾಟಕ್ಕೆ ಇನ್ನೊಂದು ಹೆಸರೇ ನಾರದರು. ತರ್ಕಕ್ಕೆ ಕುತರ್ಕವನ್ನು ಸೇರಿಸಿ ತಮಗೆ ತಾವೇ ನಿರ್ಧರಿಸುತ್ತಾರೆ. ತಂದೆ ತಾಯಿ ಆಗಿರುವ ನೀವು ಅವರ ಕುತಂತ್ರಕ್ಕೆ ಸಹಯೋಗ ನೀಡಿದ್ದೀರಿ. ನನಗೆ ಬೆಲೆ ಇಲ್ಲದ ಕೈಲಾಸದಲ್ಲಿ ಇನ್ನೆಂದೂ ಇರಲಾರೆ. ನಾನು ಹೊರಟೆ. ಏನಿದು ನಾರದರೆ? ಜ್ಞಾನಫಲವನ್ನು ತಂದು ನಮ್ಮ ಮಗನನ್ನು ನಮ್ಮಿಂದಲೇ ದೂರ ಮಾಡಿದಿರಲ್ಲ. ದಿನಕ್ಕೊಮ್ಮೆ ಯಾರಿಗಾದರೂ ಸಂಕಟ ಉಂಟು ಮಾಡದಿದ್ದರೆ ನಿಮಗೆ ನೆಮ್ಮದಿಯ ನಿದ್ದೆ ಬರುವುದಿಲ್ಲವೇ ನಾರದರೆ? ಅಯ್ಯಯ್ಯೋ, ನಾನು ಯಾವಾಗಲೂ ಲೋಕ ಕಲ್ಯಾಣಕ್ಕೆ ಮತ್ತೆ ಸಂಚರಿಸುವುದು. ನನ್ನ ಇಂದಿನ ಉಪಕಾರ ಹೀಗೆ ಆಗುತ್ತದೆ ಎಂದು ನನಗೆ ತಿಳಿಯದೇ ಹೋಯಿತು. ಕ್ಷಮೆ ಇರಲಿ. ಇನ್ನು ಮುಂದೆ ಈ ರೀತಿ ಅನಾಹುತವಾಗದೇ ಇರುವ ಹಾಗೆ ನಡೆದುಕೊಳ್ಳಲು ನಾನು ಪ್ರಯತ್ನ ಪಡುತ್ತೇನೆ. ಮಾತೆ, ನನಗೆ ಅಪ್ಪಣೆ ಕೊಡಿ. ಈಗಾಗಲೇ ಹೊಟ್ಟೆ ತಾಳ ಹಾಕುತ್ತಿದೆ. ಈ ದೇವತೆಗಳ ಶಾಪವನ್ನಾದರೂ ತಡೆದುಕೊಳ್ಳಬಹುದು, ಆದರೆ ಈ ಹೊಟ್ಟೆ ಹಸಿವನ್ನು ತಡೆದುಕೊಳ್ಳಲಾಗುವುದಿಲ್ಲ. ಮಹಾದೇವ, ನಾನು ಹೊರಡುತ್ತೇನೆ. ನಾರಾಯಣ ನಾರಾಯಣ. ಏನಿದು ಸ್ವಾಮಿ? ನಮ್ಮ ಮಗ ಕೈಲಾಸವನ್ನೇ ಬಿಟ್ಟು ಹೋಗಿದ್ದಾನೆ. ನೀವು ನೋಡಿದರೆ ಸ್ವಲ್ಪವೂ ಬಾಧೆ ಇಲ್ಲದಂತೆ ನಗುತ್ತಿದ್ದೀರಲ್ಲ. ಲೋಕೋದ್ಧಾರಕ್ಕೆ ಯಾವುದೋ ನಾಟಕ ನಾಂದಿ ಹಾಡಿ ಹೋಗಿದ್ದಾರೆ ನಾರದರು. ಚಿಂತೆ ಬೇಡ ದೇವಿ.
ಅಯ್ಯಯ್ಯೋ, ಇದೇನಿದು? ಮನೆ ಬೀಗ ಹಾಕೊಂಡು ಹೊರಟ್ಬಿಟ್ಟಿದಾರಲ್ಲ. ಈ ಬಂಗಾರಿ ಏನಾದರೂ ಆ ಪೊಲೀಸ್ ಅಮ್ಮನ್ ಕಟ್ಕೊಳಕ್ ಹೊರಟ್ಬಿಟ್ನಾ? ಅಯ್ಯಯ್ಯೋ, ಊರಿನ ಜನ ಎಲ್ಲ ಬನ್ರಪ್ಪ, ಎಲ್ಲರೂ ನನಗೆ ಕಾಪಾಡ್ರಪ್ಪ. ಈ ಬಂಗಾರಿ ಮನೆ ಬಿಟ್ಟು ನನಗೆ ಮೋಸ ಮಾಡಿ ಹೊರಟ್ಬಿಟ್ಟಿದ್ದಾನೆ. ಇವಾಗ ನನಗೆ ಯಾರ್ ಗತಿ ದೇವ್ರೆ? ನನ್ನ ಮಗುಗೆ ಯಾರ್ ಗತಿ? ಯಾರು ನನಗೆ ನ್ಯಾಯ ಕೊಡಿಸಿ. ಜನ ಎಲ್ಲ ಬನ್ರಪ್ಪ, ದಯವಿಟ್ಟು ನನಗೆ ಯಾರು ನ್ಯಾಯ ಕೊಡಿಸಿ. ಏ ಕಲ್ಯಾಣಿ, ಯಾಕೆ ಬೆಳಗ್ಗೆ ಬೆಳಗ್ಗೆ ಹಿಂಗ್ ಬಡ್ಕೋತಾ ಇದೀಯಾ? ಬಂಗಾರಿ ಜೊತೆ ನಿನ್ ಮದುವೆ ಅಂತಲೂ ಆಯ್ತಲ್ಲ, ಮತ್ತ್ಯಾಕೆ ಬಡ್ಕೋತಾ ಇದೀಯಾ? ನೀವೆಲ್ಲ ಏನೋ ನ್ಯಾಯ ಮಾಡಿದ್ರಿ, ಆದ್ರೆ ಇಲ್ಲಿ ನೋಡಿ, ಈ ಮನೆ ಮುರ್ಕ್ ಬಂಗಾರಿ ಮನೆ ಬೀಗ ಹಾಕೊಂಡು ಹೊರಟ್ಬಿಟ್ಟಿದ್ದಾನೆ. ನನಗೆ ಮೋಸ ಮಾಡಿ ಹೊರಟ್ಬಿಟ್ಟಿದ್ದಾನೆ. ದಯವಿಟ್ಟು ನನಗೆ ನ್ಯಾಯ ಕೊಡ್ಸರಮ್ಮ. ಸ್ವಲ್ಪ ಸುಮ್ಮನೆ ಇರೇ, ಗೋಳಾಡ್ಬೇಡ. ಏನ್ ಮಾಡೋದು ಅಂತ ಯೋಚನೆ ಮಾಡ್ತೀವಿ. ಇನ್ನೇನೆ ಯೋಚನೆ ಮಾಡೋದು? ಊರೇ ತೀರ್ಮಾನ ಮಾಡಿದ್ಮೇಲೆ ಬಂಗಾರಿ ತಪ್ಪಿಸ್ಕೊಳಕ್ ಆಗಲ್ಲ. ಎಲ್ಲೋಗ್ತಾನೆ? ಎಲ್ಲೋದ್ರೂ ನಾವು ಕರ್ಕೊಬಂದು ಮದುವೆ ಮಾಡಿಸ್ತೀವಿ. ನೀನ್ ಸುಮ್ಮನೆ ಇರು. ಇನ್ನೇನು, ಮನೆಗೆ ಹೋಗು. ಇಲ್ಲಿ ಬಂದು ಬಂದು ಬಾಯಿ ಬಡ್ಕೊಬೇಡ. ನೋಡಿ, ನೀವೇ ನೋಡಿದ್ರ? ಮೊದ್ಲಿಂದಲೂ ಈ ಪೊಲೀಸ್ ಅಮ್ಮನೇ ನನಗ್ ಶತ್ರು. ನೀವೆಲ್ಲ ತೀರ್ಮಾನ ಮಾಡಿದ್ರು, ಇನ್ನೂ ಈ ಬಂಗಾರಿನ ಬುಟ್ಟಿಗೆ ಹಾಕೊಂಡು ತಿರ್ಗಾಡ್ತಿದ್ದಾಳೆ. ಏನೇ ಪೊಲೀಸ್ ಅಮ್ಮ, ಯಾಕೆ ನನ್ನ ಹೊಟ್ಟೆ ಉರಿಸ್ತೀಯಾ? ನಾವಿಬ್ರು ಮದುವೆ ಆಗಿ ಸಂತೋಷವಾಗಿರೋದು ನಿನ್ಗಿಷ್ಟ ಇಲ್ವಾ? ನೀನು ಒಂದ್ ಹೆಣ್ಣಾಗಿ. ನಾನು ಹೆಣ್ಣಾಗಿರೋದಕ್ಕೆ ಊರ್ ಬಿಟ್ಟು ಹೋಗ್ತಿರೋ ಬಂಗಾರಿ ಅವ್ರನ್ನ ವಾಪಸ್ ಕರ್ಕೊಂಡ್ ಬಂದಿರೋದು. ನಿನ್ ಕಾಟ ತಡೆಯಕ್ಕಾಗದೆ ಊರ್ ಬಿಟ್ಟು ಹೊರಟಿದ್ರು. ಧೈರ್ಯ ಹೇಳಿ ಕರ್ಕೊಂಡ್ ಬಂದಿದ್ದೀನಿ. ಆಹಾ, ನೋಡಿದ್ರಕ್ಕ ಇವಳ ನಾಟಕನ? ಬಂಗಾರಿಗೂ ನನ್ನ ಮದುವೆ ಆಗ್ಬೇಕು ಅಂತಿದೆ, ಆದ್ರೆ ಇವಳೇ ಏನೇನೋ ಮರಳು ಮಾಡಿ ಅವನನ್ನ ತನ್ನಂತೆ ಮಾಡ್ಕೋತಿದ್ದಾಳೆ. ಯಾಕಮ್ಮ ರಶ್ಮಿ ಹಿಂಗ್ ಮಾಡ್ತೀಯಾ? ಬಂದು ಬಂದು ಹಿಂಗ್ ಕಣ್ಣೀರ್ ಇಡ್ತಾಳೆ. ಒಳ್ಳೇದಾಗುತ್ತಾ ನಿನ್ಗೆ? ಬಂಗಾರಿಗೂ ಇಷ್ಟ ಇದೆಯಂತಲ್ಲ, ಬಿಟ್ಬಿಡು ಅನ್ನ. ನೋಡಿಮ್ಮ, ಬಂಗಾರಿಗೆ ಕಲ್ಯಾಣಿನ ಮದ್ವೆ ಆಗೋದಕ್ಕೆ ಇಷ್ಟ ಇಲ್ಲ. ಇದನ್ನೇ ನಮ್ಮ ಮನೆಗ್ ಬಂದು ಹೇಳಿದ್ರು. ಅವ್ರು ಊರ್ ಬಿಟ್ಟು ಹೋಗ್ಬೇಕು ಅಂತಾನೂ ಇದ್ರು. ನಾನೇ ಸಮಾಧಾನ ಮಾಡಿ ಕರ್ಕೊಂಡ್ ಬಂದಿದ್ದೀನಿ. ಕಲ್ಯಾಣಿ ಹೊಟ್ಟೆಲ್ ಇರೋ ಮಗುಗೂ ಬಂಗಾರಿ ಅವ್ರಿಗೂ ಯಾವ ಸಂಬಂಧನೂ ಇಲ್ವಂತೆ. ಯಾಕೆ ಸಂಬಂಧ ಇಲ್ಲ? ವೈದ್ಯರೇ ಹೇಳಿಲ್ವಾ ನನ್ನ ಹೊಟ್ಟೆಲಿರೋ ಮಗುಗೆ ಇವನೇ ಕಾರಣ ಅಂತ? ನಾನು ಅಮ್ಮನವ್ರ ಮುಂದೆ ನಿಂತು ಪ್ರಮಾಣ ಮಾಡಿ ಹೇಳಿದ್ದೀನಿ. ಮತ್ತಿನ್ನೇ ಅದೇ ರಾಗ ಆಡೋದು? ನೋಡೋ, ನಾನು ಅಮ್ಮನವ್ರ ಮೇಲೆ ಪ್ರಮಾಣ ಮಾಡ್ತೀನಿ. ನಿನ್ನ ಹಾಗೇನೆ ಕರ್ಪೂರನ ಕೈಲಿಟ್ಕೊಂಡು ಪ್ರಮಾಣ ಮಾಡ್ತೀನಿ. ನನಗೂ ನಿನಗೂ ಯಾವ ಸಂಬಂಧ ಇಲ್ಲ, ನಾನು ಇವಳನ್ನ ಮುಟ್ಟೇ ಇಲ್ಲ ಅಂತ. ಇದು ಸತ್ಯವಾದ್ರೆ ನನ್ನ ಸುದ್ದಿ ಬರಲ್ಲ ತಾನೇ ನೀನು? ಯಾಕೆ? ನಾನು ಯಾಕೆ ದೂರ ಇರಬೇಕು? ಒಂದ್ಸತಿ ಪ್ರಮಾಣ ಮಾಡಿರೋದು ಸಾಲ್ದ? ಮತ್ತೆ ಮತ್ತೆ ಏನ್ ಮಾಡೋದು? ಏನ್ರಮ್ಮ, ಅವತ್ತು ಇವಳು ಪ್ರಮಾಣ ಮಾಡಿದ ನೆಪ ಇಟ್ಕೊಂಡು ನಾನು ಮದುವೆ ಗೊತ್ತು ಮಾಡಿದ್ರಿ. ಈಗ ನಾನು ಪ್ರಮಾಣ ಮಾಡ್ತೀನಿ, ನನಗೂ ನ್ಯಾಯ ಕೊಡ್ಸಿ. ನಿಂದೊಳ್ಳೆ ಪಜಿತಿ ಆಯ್ತಲ್ಲೇ, ಮಾಡೋ ಕೆಲಸ ಬಿಟ್ಬಿಟ್ಟು ನಿನ್ ಜೊತೆ ನ್ಯಾಯ ಪಂಚಾಯತ್ಗೆ ಮಾಡ್ಕೊಂಡು ಕುತ್ಕೊಳ್ಳೋಣ. ಅದಕ್ಕೆ ಇವಳನ್ನ ಪಟ್ನು ಕರ್ಕೊಂಡೋಗಿ ಬೇರೆ ವೈದ್ಯರ ಹತ್ರ ಇನ್ನೊಂದ್ಸತಿ ಪರೀಕ್ಷೆ ಮಾಡ್ಸೋಣ. ಇವಳು ಬಸ್ರಿ ಅನ್ನೋದೇ ಸುಳ್ಳು ಅನ್ಸುತ್ತೆ. ವೈದ್ಯರಾಗ ಸುಳ್ಳು ಹೇಳ್ತಾರೆ? ಅವ್ರು ಒಂದ್ಸತಿ ನಿರ್ಧಾರ ಮಾಡಿದ್ಮೇಲೆ ಮುಗೀತು, ಅದೇ ತೀರ್ಮಾನ. ನಮಗೆ ಆ ವೈದ್ಯರ ಬಗ್ಗೆ ನಂಬಿಕೆ ಇಲ್ಲ. ಇನ್ನೊಂದ್ಸತಿ ಪರೀಕ್ಷೆ ಮಾಡ್ಸೋಣ. ಇಲ್ಲ ಅಂದ್ರೆ ಅಮ್ಮನವ್ರ ಮೇಲೆ ಪ್ರಮಾಣ ಮಾಡ್ತೀನಿ, ಅದನ್ನಾರು ಒಪ್ಕೋ. ನಡಿ ಹೋಗೋಣ. ನಾನು ಒಪ್ಪಲ್ಲ. ನಾನು ಎಲ್ಗೂ ಬರೋದು ಇಲ್ಲ. ಏ ಕಲ್ಯಾಣಿ, ಇದು ಒಂದು ಪರೀಕ್ಷೆ ಆಗ್ಲಿ, ಒಪ್ಕೊಳ್ಳೆ. ಇಲ್ಲಾಂದ್ರೆ ನಿಂದೆ ತಪ್ಪು ಅಂತ ಆಗುತ್ತೆ. ಆಗ್ಲಿ, ವೈದ್ಯರ ಪರೀಕ್ಷೆನೇ ಆಗ್ಲಿ. ನಾನು ಬಸ್ರಾಗಿರೋದೇ ನಿಜ ಅನ್ನೋವಾಗ ನನಗೆ ಯಾಕೆ ಭಯ? ಆದ್ರೆ ಸಾಕ್ಷಿಗೆ ನೀವೆಲ್ಲ ಬರ್ಬೇಕು. ಇಲ್ಲ ಅಂದ್ರೆ ಇವರಿಬ್ರು ಮತ್ತೆ ತಗಾದೆ ತೆಗಿತಾರೆ. ಆಗ್ಲಿ, ವೈದ್ಯರ ಹತ್ರ ನಾವು ಬರ್ತೀವಿ ನಿನ್ ಜೊತೆ. ಬಾ ಹೋಗೋಣ.